ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ್ ಶಿವ ತಂದೆಯನ್ನ ಪರಮಧಾಮದಲ್ಲಿ ಸ್ಮರಿಸಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನು ಸೂಕ್ಷ್ಮ ವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನು ನಿಮಿತ್ತ ಶಿಕ್ಷಕಿಯ ಕಂದಿರನ್ನು ಸೂಕ್ಷ್ಮವಾಗಿ ಸ್ಮರಿಸುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯನ್ನು ಆಲಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಈ ದಿನ ಪರಂಪಿತ ಶಿವಪರಮಾತ್ಮ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾದ ವರದಾನವಿದೆ. ಆ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಈ ದಿನದ ವರದಾನ, ಜ್ಞಾನದ ಮೂಲಕ ರಾವಣನ ಬಹುರೂಪಗಳನ್ನು ಅರಿತುಕೊಂಡು ಆತನ ಆಕರ್ಷಣೆಯಿಂದ ಮುಕ್ತರಾಗಿರುವಂತಹ ಸಾಹಸಶಾಲಿಗಳು ಭವ, ಸಾಹಸವಂತ ಭವ ಅನ್ನುವಂಥ ವರದಾನ ಕೊಟ್ಟಿದ್ದಾರೆ. ಜಗತ್ತಿನಲ್ಲಿ ನಾವು ಏನೆಲ್ಲ ಸಾಧನೆ ಮಾಡೋದು ದೊಡ್ಡ ಸಾಹಸ ಅಂತ ತಿಳಿದುಕೊಳ್ತೇವೆ. ಶಾರೀರಿಕವಾಗಿ ಒಂದಷ್ಟು ಸಾಹಸಗಳನ್ನು ಮಾಡ್ತಾರೆ, ಮಾನಸಿಕವಾಗಿ ಸಾಹಸಗಳನ್ನು ಮಾಡ್ತಾರೆ, ವಿದ್ಯೆಯಲ್ಲಿ ಒಂದಷ್ಟು ಸಾಹಸಗಳನ್ನು ಮಾಡ್ತಾರೆ, ಪಾಂಡಿತ್ಯದಲ್ಲಿ ಒಂದಷ್ಟು ಸಾಹಸಗಳನ್ನು ಮಾಡ್ತಾರೆ. ಆದರೆ ಪರಮಾತ್ಮ ಹೇಳ್ತಾರೆ, ಇವೆಲ್ಲವೂ ಮಾಡುವುದು ಸುಲಭ, ಆದರೆ ಜಗತ್ತಿನಲ್ಲಿ ಅತಿ ಕಠಿಣತರವಾದ ಸಾಹಸ ಒಂದಿದೆ. ಅದು ಯಾವುದು ಅಂದರೆ, ಈ ಜಗತ್ತಿನ ಮಾಯಾ ಆಕರ್ಷಣೆಗೆ ಒಳಗಾಗದೆ ಇರುವವನೇ ನಿಜವಾದ ಸಾಹಸವಂತ. ಜಗತ್ತಿನಲ್ಲಿ ಶಾರೀರಿಕವಾಗಿ ಎಲ್ಲರೂ 50 kg 60 kg ತೂಕವನ್ನು ಒಬ್ಬ ಮನುಷ್ಯ ಸಾಮಾನ್ಯವಾಗಿ ಎತ್ತಬಹುದು. ಆದರೆ ಅದೇ ಜಾಗದಲ್ಲಿ 1 ಕ್ವಿಂಟಾಲ್ 2 ಕ್ವಿಂಟಾಲ್ ಎತ್ತುಕೊಂಡು ತಾನೆ ಅಥವಾ ಒತ್ತುಕೊಂಡು ಹೋಗ್ತಾನೆ ಅಂದರೆ ಅದು ಸಾಹಸ ಅಂತ ಕರಿತೇವೆ. ವೇಟ್ ಲಿಫ್ಟಿಂಗ್. 1 ಕ್ವಿಂಟಾಲ್ 2 ಕ್ವಿಂಟಾಲ್ ಎತ್ತಿದ್ರೆ ಅತ ದೊಡ್ಡ ಸಾಹಸವಂತ ಅಂತ ನಾವು ಗುರುತಿಸ್ತೇವೆ. ಶಾರೀರಿಕವಾಗಿ ಸಾಹಸ ಅಲ್ವಾ? ಹೌದು. ಇನ್ನು ಕೆಲವರು ಮಾನಸಿಕವಾಗಿ ಏನೆಲ್ಲ ಒಂದಷ್ಟು ಏಕಾಗ್ರತೆಯ ಸಿದ್ಧಿಯನ್ನು ಮಾಡಿಕೊಂಡು ಅನೇಕ ಸಂಕಲ್ಪಗಳನ್ನು ಸಿದ್ಧಿ ಮಾಡ್ತಾ ಒಂದಷ್ಟು ಸಾಹಸವನ್ನು ತೋರಿಸ್ತಾರೆ, ಅದ್ಭುತಗಳನ್ನು ತೋರಿಸ್ತಾರೆ ಜಗತ್ತಿಗೆ. ಇದು ಕೂಡ ಸುಲಭ ಅಂತ ಹೇಳ್ತಾರೆ. ಇದು ಸುಲಭ ಹಾಗಂತ ಎಲ್ಲರೂ ಮಾಡಲಿಕ್ಕಾಗತ್ತ? ಖಂಡಿತ ಇಲ್ಲ, ಎಲ್ಲರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿಯೇ ಇದು ಅದ್ಭುತ. ಇದನ್ನು ಮಾಡಬಹುದು. ಕೆಲವರು ತಾವು ಮಾಡುವ ಹುದ್ದೆಯಲ್ಲಿ ಪ್ರಾಮಾಣಿಕತೆಯನ್ನು ತೋರಿಸಿ, ನಿಷ್ಠೆಯನ್ನು ತೋರಿಸಿ ಬಹಳ ದೊಡ್ಡ ಪದವಿಗೆ ಏರ್ತಾರೆ. ಅದು ಕೂಡ ಒಂದು ಸಾಹಸ ಅಂತ ಹೇಳ್ಬೋದು. ನಾವು ಬಹಳ ಕೆಳಮಟ್ಟದಿಂದ ಬೆಳೆದು ವಿದ್ಯಾವಂತನಾಗಿ ಒಂದು ದೊಡ್ಡ ಸ್ಥಾನಕ್ಕೆ ಏರುವುದು ಕೂಡ ಒಂದು ಸಾಹಸ ಅಂತ ನಾವೆಲ್ಲರೂ ಕೂಡ ಗುರುತಿಸ್ತೇವೆ. ಸಂಭವವನ್ನು ಅಸಂಭವ ಮಾಡುವಂಥ ಒಂದಷ್ಟು ಸಾಹಸವಂತರನ್ನು ಗುರುತಿಸಿ ದೊಡ್ಡ ಸಾಹಸ ಮಾಡಿದರು. ಪ್ರಾಣವನ್ನು ಲೆಕ್ಕಿಸದೆ ಒಂದಷ್ಟು ಜನಗಳಿಗೆ ಸಹಾಯ ಮಾಡಿದ್ದಾದರೆ ಆತನನ್ನು ಸಾಹಸವಂತ ಅಂತ ಹೇಳ್ತೇವೆ. ಇನ್ನು ಕೆಲವರು ಒಂದಷ್ಟು ಸಮಾಜಕ್ಕಾಗಿ, ದೇಶಕ್ಕಾಗಿ ಅನೇಕ ವಿಧದಲ್ಲಿ ತಮ್ಮ
ಜೀವನವನ್ನು ಮುಡಿಪಾಗಿಟ್ಟು ಅನೇಕ ಕ್ಷೇತ್ರಗಳಲ್ಲಿ ಅನೇಕ ಥರದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದು ಕೂಡ ಸಾಹಸದ ಕೆಲಸವೇ. ಯಾಕಂದರೆ ಸಾಮಾನ್ಯರಂತೆ ಒಂದು ದಿನ ಹುಟ್ಟಿ ಸಾಮಾನ್ಯರಂತೆ ಬೆಳೆದು ಸಾಮಾನ್ಯರಂತೆ ಒಂದು ದಿನ ಸತ್ತು ಹೋಗುವ ಬದಲಿಗೆ ಏನನ್ನಾದರೂ ಸಮಾಜಕ ಉದ್ಧಾರದ ಕೆಲಸಗಳನ್ನು, ದೇಶೋದ್ಧಾರದ ಕೆಲಸಗಳನ್ನು, ದೇಶಭಕ್ತಿಯ ಕೆಲಸಗಳನ್ನು ಮಾಡಿ ಅನೇಕರಿಗೆ ಉಪಕಾರಿಯಾಗಿ ಹೋಗಬೇಕು ಅನ್ನುವಂಥ ಸಾಹಸವನ್ನು ಇಟ್ಕೊಳ್ತಾರೆ. ಅದು ಕೂಡ ಸಾಹಸವೇ. ಆದರೆ ಪರಮಾತ್ಮ ಹೇಳ್ತಾರೆ, ಯಾವುದು ಸಾಹಸ? ಯಾವ ಸಾಹಸವನ್ನ ಮಾಡೋದ್ರಿಂದ ಜೀವನ ಸಾರ್ಥಕ ಆಗುತ್ತೆ. ನಮ್ಮ ಜೊತೆಗೆ ಅನೇಕರ ಜೀವನವನ್ನು ಸಾರ್ಥಕ ಮಾಡುವಂಥ ಒಂದು ಶಕ್ತಿ ತಮ್ಮದಾಗತ್ತೆ. ಯಾವುದದು ಸಾಹಸ? ಯಾವುದು ಅಂದರೆ, ಎಲ್ಲವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು, ಆದರೆ ಜೀವನದಲ್ಲಿ ಜ್ಞಾನವನ್ನು ಅಳವಡಿಸಿಕೊಳ್ಳುವುದು ಅತಿ ದೊಡ್ಡ ಸಾಹಸ. ಜ್ಞಾನ ತಿಳಿದುಕೊಳ್ಳುವುದು ಸಾಹಸ ಅಲ್ಲ, ಆ ಜ್ಞಾನದಂತೆ ನಡೆಯುವುದು ಸಾಹಸ. ಅದಕ್ಕೆ ಶರಣರು ಹೇಳ್ತಾರೆ, ನುಡಿದಂತೆ ನಡೆ ಇದೇ ಜನ್ಮ ಕಡೆ. ಅಂದರೆ ನುಡಿದಂತೆ ನಡೆಯಬೇಕು ಅಥವಾ ತಿಳಿದಂತೆ ಬದುಕಬೇಕು. ಜ್ಞಾನಿಗಳಾದ ಪಂಡಿತರಾಗಬಹುದು. ಅದಕ್ಕೆ ಇಲ್ಲಿ ಪರಮಾತ್ಮ ಹೇಳ್ತಾರೆ, ನೀವು ಜ್ಞಾನವನ್ನ ಅಳವಡಿಸಿಕೊಳ್ಳುವ ಸಾಹಸ ಮಾಡಿರುವಿರಿ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಜ್ಞಾನಿಗಳಿಗೆ ರಾವಣನ ಬಹುರೂಪಿಗಳು ಅರ್ಥ ಆಗುತ್ತೆ. ಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ, ಬರೀ ಪಂಡಿತರಿಗೆ ಅರ್ಥ ಆಗೋದಿಲ್ಲ. ಜ್ಞಾನ ಇದೆ ಅವರಿಗೆ, ಆದರೆ ಒಳಗಡೆ ಜ್ಞಾನದ ಅಳವಡಿಕೆ ಇಲ್ಲ ಅಂದರೆ, ಜ್ಞಾನದ ದೃಷ್ಟಿಯನ್ನು ಸಿದ್ಧಿಸಿಕೊಂಡಿಲ್ಲ ಅಂದರೆ, ಈ ಮಾಯಾ ಪ್ರಪಂಚದಲ್ಲಿ ಅನೇಕ ತರಹದ ಮಾಯಾ ಆಕರ್ಷಣೆಗಳನ್ನು ಗುರುತಿಸುವುದು ಕಷ್ಟ ಆಗತ್ತೆ. ಹಾಗಾಗಿ ಎಂತೆಂತಹ ಪಂಡಿತರು ಕೂಡ, ಎಂತೆಂತಹ ಮಹಾರಥಿಗಳು ಕೂಡ ಮೋಸ ಹೋಗಿದ್ದಾರೆ. ಆದರೆ ಒಬ್ಬ ಜ್ಞಾನಿ ಆ ರಾವಣನ ಬಹುರೂಪಗಳನ್ನು ಅರಿತು ಬರೀ ಅರ್ಥ ಮಾಡಿಕೊಂಡ್ರೆ ಸಾಹಸ ಅಲ್ಲ, ಆತನ ಆಕರ್ಷಣೆಗೆ ಒಳಗಾಗದೇ ಇರುವುದು ಅದು ಸಾಹಸ ಅಂತ ಹೇಳ್ತಾರೆ. ಉದಾಹರಣೆಗೆ ನಾವೆಲ್ಲರೂ ಕೂಡ ರಾಮಾಯಣವನ್ನು ಕೇಳಿದ್ದೇವೆ. ರಾಮಾಯಣದಲ್ಲಿ ಮುಖ್ಯ ಪಾತ್ರ ಶ್ರೀರಾಮ, ಶ್ರೀ ಸೀತಾ, ಲಕ್ಷ್ಮಣ, ರಾವಣ, ಆಂಜನೇಯ. ಈ ರಾಮಾಯಣ ನಮ್ಮೆಲ್ಲರ ಜೀವನದ ಒಂದು ಕಥೆ. ಇದು ನಮ್ಮೆಲ್ಲರ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕಾಗಿರತಕ್ಕಂಥ ತತ್ವದ ಒಂದು ಆಧಾರಿತವಾಗಿರುವ ಕಥೆ ಇದು. ಏನಕ್ಕವೆಲ್ಲವನ್ನ ಬರೆದಿಟ್ಟರು ರಾಮಾಯಣ, ಮಹಾಭಾರತ, ಇನ್ನೊಂದು ಮತ್ತೊಂದು ಅಂದರೆ ಮತ್ಯಾವ ಉದ್ದೇಶಕ್ಕೂ ಅಲ್ಲ, ವೈಭವೀಕರಿಸುವುದಕ್ಕಲ್ಲ, ಜಾತ್ರೆ ಉತ್ಸವಗಳನ್ನು ಮಾಡುವುದಕ್ಕಲ್ಲ. ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸುಖಮಯ ಜೀವನವನ್ನು ಕಟ್ಟಿಕೊಳ್ಳಲಿ ಅಂತ. ಆದರೆ ಅದರ ಉದ್ದೇಶವನ್ನು ನಾವು ಮರೆತು, ಅದರ ಸಂದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲಾಗದೆ ಬರೀ ಒಂದು ಸಾಂಪ್ರದಾಯಿಕವಾಗಿ ಅವುಗಳನ್ನು ವೈಭವೀಕರಿಸುವುದರಿಂದ ಯಾವುದೇ ಲಾಭ ಇರುವುದಿಲ್ಲ. ಹಾಗಾದರೆ ಏನು ಶ್ರೀರಾಮ? ಶ್ರೀರಾಮ ಅಂದ್ರೇನು? ನಾವು ದಿಲಾರಾಮ್ ಅಂತ ಕರಿತೀವಿ. ಯಾರಿಗೆ? ಸ್ವಯಂ ಪರಂಪಿತ ಪರಮಾತ್ಮ ನಿರಾಕಾರ ಶಿವನಿಗೆ ದಿಲಾರಾಮ್ ಅಂದರೆ ನಮ್ಮೆಲ್ಲರ ಹೃದಯದ ವಾಸಿ ಆ ಶಿವ. ಯಾಕಂದರೆ ರಾಮೇಶ್ವರದಲ್ಲಿ ಶ್ರೀರಾಮನು ಕೂಡ ಪರಶಿವನ ಪೂಜೆಯನ್ನು ಮಾಡಿದ್ದಾನೆ. ದಿಲಾರಾಮ್, ಎಲ್ಲರ ಹೃದಯದ ರಾಮ ಯಾರು? ಶಿವ ಪರಮಾತ್ಮ. ರಾಮನ ಹೃದಯದ ರಾಮನು ಶಿವನೇ ಆಗಿರ್ತಾನೆ. ಹಾಗಾಗಿ ಆ ರಾಮನನ್ನ ನಾವು ಆರಾಧಿಸುವುದು, ಭಕ್ತಿ ಮಾಡುವುದು ಅಂದರೆ ಅರ್ಥ ಆ ರಾಮನನ್ನ ನಿಷ್ಠೆಯಿಂದ ಅಳವಡಿಸಿಕೊಳ್ಳುವುದು, ಆ ರಾಮನಿಗೆ ತಕ್ಕನಾದಂತಹ
ಸತಿಯಾಗಿರು. ಶರಣ ಸತಿ ಲಿಂಗ ಪತಿ ಅಂದ್ರೆ ಆ ದಿಲಾರಾಮ ಪರಂಪಿತ ಪರಮಾತ್ಮ ಶಿವನಿಗೆ ನಾನು ತಕ್ಕಂತ ಆತ್ಮರತಿಯಾಗುವುದು. ಸೀತೆ ಅಂದ್ರೇನು? ನಮ್ಮ ಅಂತರಾತ್ಮ. ರಾಮ ಅಂದ್ರೆ ಶಿವ ಪರಮಾತ್ಮ. ಲಕ್ಷ್ಮಣ ಅಂದ್ರೆ ಏನು? ನಮ್ಮ ಲಕ್ಷ್ಮಣ, ನಮ್ಮ ಲಕ್ಷ್ಯ. ಲಕ್ಷ್ಮಣ ರೇಖೆ ಅಂದ್ರೆ ನಮ್ಮ ಇತಿಮಿತಿಯೊಳಗೆ ನಾವು ಇರಬೇಕೆ ಹೊರತಾಗಿ ನಮ್ಮದಲ್ಲದ ಇತಿಮಿತಿಗಳನ್ನು ಮೀರಿ ಹೋಗಬಾರದು, ನಮ್ಮ ಮರ್ಯಾದೆಗಳನ್ನು ದಾಟಿ ಹೋಗಬಾರದು. ಅದು ಶರೀರವಾದರೂ ಸರಿ, ಮನಸ್ಸಾದರೂ ಸರಿ ಅಂತ ಅಲ್ಲಿ ಲಕ್ಷ್ಮಣ ರೇಖೆಯನ್ನು ತೋರಿಸಿತು. ನಾವೆಲ್ಲ ಆತ್ಮ ಸೀತೆಯರು. ನಮ್ಮೆಲ್ಲರಿಗೂ ಒಂದು ಮಹಾತ್ಮರಾಗಲಿ, ಸಂತರಾಗಲಿ, ಶರಣರಾಗಲಿ ಒಂದು ಲಕ್ಷ್ಯವನ್ನ ಕೊಟ್ಟು ಒಂದು ಇತಿಮಿತಿಯ ರೇಖೆಯನ್ನ ಇಟ್ಟಿದ್ದಾರೆ. ಇದರೊಳಗಡೆ, ಈ ಚೌಕಟ್ಟಿನೊಳಗಡೆ ನೀನು ಬದುಕನ್ನ ಕಟ್ಟಿಕೊ. ಈ ರೀತಿಯಾದಂಥ ಬದುಕನ್ನ ನೀನು ಬದುಕು. ಆ ಬದುಕನ್ನ ಬದುಕದೆ ಹೋದರೆ, ಒಂದು ವೇಳೆ ಆ ಇತಿಮಿತಿಗಳನ್ನ ನೀನು ಮೀರಿದ್ದೇ ಆದರೆ ನೀನು ಅಜ್ಞಾನಕ್ಕೆ ವಶವಾಗ್ತೀಯ. ಮಾಯೆ ಅಂದ್ರೇನು? ರಾವಣ ಅಂದ್ರೇನು? ಅಜ್ಞಾನ, ಅಹಂಕಾರ, ವಿಕಾರ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಅನ್ನುವ ದಶಶಿರ. ಅದು ಸ್ತ್ರೀ ಆಗಿರ್ಬೋದು, ಪುರುಷನಾಗಿರ್ಬೋದು. ಆ 10 ತಲೆಯ ರಾವಣ ಅಂದ್ರೆ ಯಾವ ರೂಪದಲ್ಲಿ ಬೇಕಾದರೂ, ಅದು ಪುರುಷರಿಗೆ ಸ್ತ್ರೀ ರೂಪದಲ್ಲಿ, ಸ್ತ್ರೀಯರಿಗೆ ಪುರುಷ ರೂಪದಲ್ಲಿ, ಯಾವುದೊಂದು ರೂಪದಲ್ಲಿ ಬಂದು ನಮ್ಮನ್ನು ಆಕರ್ಷಿತ ಮಾಡ. ಹೇಗೆ ಅಲ್ಲಿ ಸೀತೆಯನ್ನು ಆಕರ್ಷಣೆ ಮಾಡಲು ರಾವಣ ತನ್ನ ನಿಜ ರೂಪವನ್ನ ಬಿಟ್ಟು ಒಬ್ಬ ಸಾಧುವಿನ ರೂಪವನ್ನ ಧರಿಸಿ ಬಂದನೋ, ಹೇಗೆ ಮಾಯಾಮೃಗ ಸ್ವರ್ಣ ರಂಜಿತ ಜಿಂಕೆಯಾಗಿ ಬಂದನೋ, ಹಾಗೆ ಆಕೆಯ ಮನಸ್ಸನ್ನು ಗೆಲ್ಲಲು ಅನೇಕ ವೈಭವೀಕೃತವಾದ, ಸುಂದರವಾದ ಅನೇಕ ತನ್ನ ಬಹುರೂಪಗಳನ್ನು ತೋರಿಸಿ ಸೀತೆಯನ್ನು ಆಕರ್ಷಿಸಲು ಪ್ರಯತ್ನಪಟ್ಟ. ಸೀತೆ ರಾವಣನ ಮುಂದೆ ಯಾವ ಒಂದು ರೂಪಗಳಿಗೂ ಕೂಡ ಬಲಿಯಾಗಲಿಲ್ಲ. ಆದರೆ ಒಂದೇ ಒಂದು ಸಲ ಲಕ್ಷ್ಮಣನ ರೇಖೆಯನ್ನು ದಾಟದೇ ಇದ್ದರೆ ಆಕೆಗೆ ರಾವಣನನ್ನು ಎದುರಿಸುವ ಅವಶ್ಯಕತೆನೇ ಬೀಳ್ತಾ ಇರಲಿಲ್ಲ. ರಾಮನಿಗೂ ಕೂಡ ಸೀತೆಯನ್ನು ಕಾಪಾಡುವ ಅನಿವಾರ್ಯತೆ ಬರ್ತಾ ಇರಲಿಲ್ಲ. ಒಂದೇ ಒಂದು ಸಲ ಲಕ್ಷ್ಮಣ ರೇಖೆಯನ್ನು ದಾಟಿದ್ದರ ಪರಿಣಾಮವಾಗಿ ರಾವಣ ರಾಮ ಯುದ್ಧ ಸಂಭವಿಸಿತು. ಲಂಕೆ ಸುಟ್ಟು ಹೋಯಿತು. ಎಲ್ಲರ ಸಮಯವೂ ವ್ಯರ್ಥವಾಯಿತು ಒಂದು ಲಕ್ಷ್ಮಣ ರೇಖೆ ದಾಟಿದ್ದಕ್ಕೆ. ಆದರೆ ಸೀತೆ ಮಾತೆ ಒಂದು ಸಲ ಮಾಡಿದ ತಪ್ಪನ್ನ ತನ್ನ ಜೀವನದಲ್ಲಿ ಮತ್ಯಾವತ್ತೂ ಮಾಡಲಿಲ್ಲ. ಹಾಗಾಗಿಯೇ ಆಕೆ ಸೀತೆ. ಒಂದು ಸಲ ಮಾರುವೇಷದಲ್ಲಿ ಬಂದಿರುವ ಸನ್ಯಾಸಿಯ ಆ ಒಂದು ಬಹುರೂಪವನ್ನು ಗುರುತಿಸದೆ, ರಾವಣನೆಂದು ತಿಳಿಯದೆ ಆ ರೇಖೆಯನ್ನು ದಾಟಿದ್ದು. ಅದಕ್ಕಿಂತ ಮುಂಚೆ ಅದೇ ರಾವಣ ಸ್ವರ್ಣ ಖಚಿತ ಜಿಂಕೆಯಾಗಿ ಬಂದಾಗ ಅದಕ್ಕೆ ಮೋಹಿತರಾಗಿತ್ತು. ಈ 2 ಕಾರಣಗಳಿಂದ, ಒಂದು ಸಲ ಶರೀರ ದಾಟಿದ್ದಕ್ಕಾಗಿ, ಒಂದು ಸಲ ಮನಸ್ಸು ದಾಟಿದ್ದಕ್ಕಾಗಿ ರಾಮಾಯಣ ನಡೆಯಿತು. ಆದರೆ ಬಹುಬೇಗನೆ ಅರಿತುಕೊಂಡು ಆತನ ನಿಜರೂಪ ತಿಳಿದ ತಕ್ಷಣ ಮತ್ತೆಂದಿಗೂ ಕೂಡ ಮತ್ಯಾವ ಆಕರ್ಷಣೆಗೂ ಒಳಗಾಗಲಿಲ್ಲ. ಅಶೋಕವನದಲ್ಲಿಟ್ಟಿದ್ದ ಅಂದ್ರೆ ಶೋಕ ಆಗಿದ್ದಳು, ಶೋಕ ಭರಿತಳೇ ಇದ್ದಳು. ಆದರೆ ರಾವಣನ ಮತ್ಯಾವ ರೂಪಕ್ಕೂ ಕೂಡ ಆಕರ್ಷಿತಳಾಗದೆ ರಾಮನಿಗೆ ಸದಾಕಾಲ ಸಮರ್ಪಿತಳಾಗಿದ್ದಳು. ಹಾಗಾಗಿ ಸೀತನ ಜೊತೆಗೆ ಸದಾ ರಾಮ ಇದ್ದು ರಕ್ಷಣೆಯನ್ನು ನೀಡುತ್ತಿದ್ದ. ಹಾಗೆಯೇ ನಮ್ಮ ಜೀವನದಲ್ಲಿ ಆ ದಿಲಾರಾಮ ಪರಮಪಿತ ಪರಮಾತ್ಮನನ್ನ
ಸದಾಕಾಲ ನಾವು ಆತ ಮೆಚ್ಚುವಂತೆ ಬದುಕಬೇಕು ಅಂದರೆ ನಾವೆಲ್ಲ ಆತ್ಮ ಸೀತೆಯರು. ನಮಗೆ ಶ್ರೀಮತ ಅನ್ನುವಂತಹ ಒಂದು ಲಕ್ಷ್ಮಣ ರೇಖೆ ಇದೆ. ನರನಿಂದ ನಾರಾಯಣ, ನಾರಿಯಿಂದ ಶ್ರೀ ಲಕ್ಷ್ಮಿ ಅನ್ನುವ ಲಕ್ಷ್ಯ ಇದೆ. ಆ ಲಕ್ಷ್ಯವನ್ನು ಸೇರಲು ಈ ಶ್ರೀಮತ ಎನ್ನುವ ಲಕ್ಷ್ಮಣ ರೇಖೆಯನ್ನು ಮಾನಸಿಕವಾಗಿಯೂ ಮತ್ತು ಸ್ಥೂಲವಾಗಿಯೂ ದಾಟದೇ ಇದ್ದಾಗ ನಾವು ಜ್ಞಾನಿಗಳಾಗಿರಲಿಕ್ಕೆ ಸಾಧ್ಯ. ಆಗ ಮಾತ್ರ ಈ ಮಾಯಾವಿ ಪ್ರಪಂಚದ ಹೊಗಳಿಕೆ, ಯಾವುದೇ ಒಂದು ಐಶ್ವರ್ಯ, ಅಧಿಕಾರ, ಸೌಂದರ್ಯ, ಯಾವುದೇ ಆಕರ್ಷಣೆಗೆ ಒಳಗಾಗದೆ ನನ್ನ ಲಕ್ಷ್ಯವನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಶ್ರೀಮತದ ಅಂಕೆಯಲ್ಲಿ ನಾನಿದ್ದಾಗ ನಾನು ದಿಲಾರಾಮನನ್ನು ಮೆಚ್ಚಿಸಲಿಕ್ಕೆ ಸಾಧ್ಯ. ಅದಕ್ಕೆ ನಾವೆಲ್ಲ ಆತ್ಮ ಸೀತೆಯರು ನಮ್ಮ ಲಕ್ಷ್ಯ ಸ್ಪಷ್ಟವಾಗಿಟ್ಟುಕೊಂಡು ಸುಟ್ಟು ಹೋಗುವ, ಕೆಟ್ಟು ಹೋಗುವ ಈ ಮಾಯಾವಿ ಪ್ರಪಂಚದ ಮಾಯೆಯ ಅಂತಿಮ ಆಕರ್ಷಣೆಗಳಿಗೆ ಒಳಗಾಗದೆ ಎಲ್ಲರೂ ಕೂಡ ಒಂದಲ್ಲ ಒಂದು ರೂಪಿಯಲ್ಲಿ ನಾವು ಲಕ್ಷ್ಯವನ್ನು ಮರೆತು ಶ್ರೀಮತದ ರೇಖೆಯನ್ನು ದಾಟಿದ್ದವರೇ. ಆದರೆ ಈಗ ಪರಮಾತ್ಮ ಬಂದು ಸ್ಮೃತಿ ಕೊಟ್ಟು ನಮ್ಮ ಲಕ್ಷ್ಯವನ್ನು ತಿಳಿಸಿ ಲಕ್ಷ್ಮಣ ರೇಖೆಯನ್ನು ಶ್ರೀಮತದ ಮುಖಾಂತರ ಹಾಕಿದ್ದಾರೆ. ಇನ್ನು ಯಾವತ್ತೂ ಕೂಡ ಮತ್ತೆಂದಿಗೂ ಕೂಡ ನಾನು ಈ ಮಾಯೆಯ ಆಕರ್ಷಣೆಗೆ ಒಳಗಾಗುವುದಿಲ್ಲ ಅನ್ನುವಂಥ ಸ್ಮೃತಿಯ ಕಂಕಣವನ್ನು ಕಟ್ಟಿಕೊಂಡು, ದೃಢ ಸಂಕಲ್ಪದ ಕಂಕಣವನ್ನು ಕಟ್ಟಿಕೊಂಡು ನಾವೆಲ್ಲರೂ ಪ್ರತಿಕ್ಷಣ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಇನ್ನು ಮುಂದೆ ಬರುವಂತಹ ಸಮಯದಲ್ಲಿ, ಬರುವಂತಹ ದಿನದಲ್ಲಿ ಮಾಯೆಗೆ ಟಾರ್ಗೆಟ್ ಯಾರು ಅಂದರೆ, ಯಾರು ಸೀತೆಯಂತೆ ರಾಮನಿಗೆ ಸದಾ ಸಮರ್ಪಿತರಾಗಿದ್ದರು ಅವರನ್ನು. ಉಳಿದವರೆಲ್ಲ ಮಾಯೆಯ ದಾಸರೇ, ಅವರ ಮೇಲೆ ಯುದ್ಧ ಮಾಡುವ ಅವಶ್ಯಕತೆ ಇಲ್ಲ. ಇನ್ನೇನಿದ್ರೂ ಕೂಡ ಯುದ್ಧ ನಮ್ಮೊಂದಿಗೆ ಮಾಯೆದು. ಯಾರು ಬಲಶಾಲಿಗಳು, ಯಾರು ಅದಕ್ಕೆ ಶತ್ರುಗಳು, ಯಾರು ಅದನ್ನು ಧಿಕ್ಕರಿಸಿದರೋ, ಯಾರು ದಿಲಾರಾಮನ ಪರವಾಗಿ ನಿಂತಿದ್ದಾರೋ, ಪಾಂಡವ ಸೇನೆಯಲ್ಲಿದ್ದಾರೋ, ರಾವಣ ಸೇನೆ ಯುದ್ಧವನ್ನು ಎದುರಿಸಬೇಕಾಗತ್ತೆ. ಕೌರವ ಸೇನೆ ಯುದ್ಧವನ್ನು ಎದುರಿಸಲು ತಯಾರಾಗಿರಬೇಕಾಗುತ್ತೆ. ಹಾಗೆ ನಾವು ಶ್ರೀರಾಮನಿಗೆ ಶರಣಾಗಿರುವುದರಿಂದ, ದಿಲಾರಾಮನಿಗೆ ಶರಣಾಗಿರುವುದರಿಂದ ಮಾಯೆಗೆ, ಕೋಪಕ್ಕೆ ಗುರಿಯಾಗಿದ್ದೇವೆ ಈಗಾಗಲೇ ನಾವು. ರಾವಣನ ಕೋಪಕ್ಕೆ ಗುರಿಯಾಗಿದ್ದೇವೆ ಈಗಾಗಲೇ ನಾವು. ಆ ಮಾಯೆ ಜಗತ್ತಿನ ಎಲ್ಲರಿಗೂ ಕೂಡ ಕಾಟ ಕೊಡುವುದಿಲ್ಲ. ಜಗತ್ತಿನ ಎಲ್ಲರೂ ಮಾಯೆಯ ಮಕ್ಕಳೇ ಇದ್ದಾರೆ. ಹಾಗಾಗಿ ಅವರಿಗೆ ಇನ್ನು ಮುಂದೆ ಯಾವುದೇ ತಾಪತ್ರಯಗಳಿಲ್ಲ. ಆದರೆ ನಿಜವಾದ ತಾಪತ್ರಯ ಇರುವುದು ನಾವು ಆತ್ಮಸೀತೆಯರಿಗೆ. ಯಾರು ದಿಲಾರಾಮನನ್ನು ಮೆಚ್ಚಿಸಲು ಶ್ರೀಮತದ ರೇಖೆಯೊಳಗಡೆ ಇದ್ದುಕೊಂಡು ಲಕ್ಷ್ಯವನ್ನು ಸರಿಯಾಗಿ ನೋಡುತ್ತಿದ್ದೇವೆಯೋ, ನಾವೇ ಆ ಮಾಯೆಗೆ ಶತ್ರುಗಳು. ಮಾಯೆ ನಮ್ಮನ್ನು ಮಣಿಸಲು ಅನೇಕ ಥರದ ಶಸ್ತ್ರ ಅಸ್ತ್ರಗಳನ್ನು ತಯಾರಿಸಿಕೊಳ್ಳುತ್ತಿದೆ. ಅನೇಕ ಆಕರ್ಷಣೆಗಳನ್ನು ನಮ್ಮ ಮುಂದೆ ಒಡ್ಡೋದಿದೆ. ಹಾಗಾಗಿ ಇನ್ನು ಮುಂದೆ ಬಿ ಕೇರ್ಫುಲ್. ಇಲ್ಲಿಯ ತನಕ ತಿಳಿದು ತಿಳಿಲಾರದನು ಸಣ್ಣ ಪುಟ್ಟ ತಪ್ಪುಗಳು ಆಗಿರಬಹುದು ಎಲ್ಲರಿಂದಲೂ ಕೂಡ. ಶ್ರೀಮತದ ರೇಖೆಯನ್ನು ಸ್ಥೂಲವಾಗಿ ಇಲ್ಲ ಮಾನಸಿಕವಾಗಿ ಆದರೂ ದಾಟಿರಬಹುದು. ಆದರೆ ಪುಣ್ಯ ನಮ್ಮೆಲ್ಲರ ಸುದೈವ, ಇಲ್ಲಿ ತನಕ ನಾವು ಎಷ್ಟೇ ದಾಟಿದ್ರೂ ವಾಪಸ್ ಬಂದು ಅರ್ಥ ಮಾಡಿಕೊಳ್ಳೋದಕ್ಕೆ ಸಮಯ ಅವಕಾಶ ಕೊಟ್ಟಿತ್ತು. ಅದೇ ನಮ್ಮೆಲ್ಲರ ಸೌಭಾಗ್ಯ. ಆದರೆ ಇನ್ನು ಮುಂದೆ ಒಂದು ಹೆಜ್ಜೆ ತಪ್ಪಿದರೂ ಕೂಡ ನಾವು ಸೀದಾ ಪಾತಾಳಕ್ಕೆ ಬೀಳುತ್ತೇವೆ, ಚಕನ ಚೂರಾಗ್ತೇವೆ. ಹಾಗಾಗಿ ಇವಾಗ ತುಟ್ಟ ತುದಿಯಲ್ಲಿ ಬಂದು ನಿಂತಿದ್ದೇವೆ. ಒಂದು ಹೆಜ್ಜೆ ತಪ್ಪಿದರೂ ಸೀದಾ ಪಾತಾಳಕ್ಕೆ ಬರ್ತೇವೆ. ಹಾಗಾಗಿ ಬಿ ಅಲರ್ಟ್, ಬಿ ಕೇರ್ಫುಲ್. ಇನ್ನು ಮುಂದೆ ನಮ್ಮದು ನಾಜೂಕ ಸಮಯ ಆರಂಭವಾಗಿದೆ. ಯುದ್ಧ ದೇಶಗಳ ಮಧ್ಯೆ ಅಲ್ಲ, ಯುದ್ಧ ಈಗ ರಾಮ ಮತ್ತು ರಾವಣನ ನಡುವೆ. ಅರ್ಥಾತ್ ರಾಮದೂತರು ನಾವೆಲ್ಲ ಆಂಜನೇಯರು, ಸೀತೆಯರಾಗಿದ್ದೇವೆ. ನಾವು ಈಗ ರಾವಣನೊಂದಿಗೆ ಯುದ್ಧ ಮಾಡಲು ತಯಾರಾಗಲೇಬೇಕಾಗಿದೆ. ಅರ್ಥಾತ್ ಆ ಮಾಯೆ ಇನ್ನು ಮುಂದೆ ಶಾರೀರಿಕವಾಗಿ ತೊಂದರೆ ಕೊಡಬಹುದು,
ಮಾನಸಿಕವಾಗಿ ತೊಂದರೆ ಕೊಡಬಹುದು, ಸಂಬಂಧಿಕವಾಗಿ ತೊಂದರೆ ಕೊಡಬಹುದು, ಲೋ ಕ್ಲಾಸ್ ಮರ್ಯಾದೆ ಮುಖಾಂತರ ಅವಮಾನ ಮಾಡುವುದರ ಮುಖಾಂತರ ತೊಂದರೆ ಕೊಡಬಹುದು. ಎಲ್ಲದಕ್ಕೂ ಸಿದ್ಧರಾಗಿರಿ. ಶರೀರ ಏನು ಬೇಕಾದ್ರಾಗಲಿ, ಸಂಬಂಧಗಳು ಏನು ಬೇಕಾದ್ರಾಗಲಿ, ಮರ್ಯಾದೆ ಏನು ಬೇಕಾದ್ರಾಗಲಿ, ನಾನು ನನ್ನ ಲಕ್ಷ್ಯವನ್ನು ಮತ್ತು ಶ್ರೀಮತವನ್ನು ಎಂದಿಗೂ ಮೀರುವುದಿಲ್ಲ ಅನ್ನುವಂಥ ಗಟ್ಟಿತನದಲ್ಲಿ ಯಾರು ಇರುತ್ತಾರೆಯೋ ಅವರಿಗೆ ಮಾತ್ರ ಉಳಿಗಾಲವಿದೆ. ಕೆಲವರು ನಾವು ಹೋರಾಟ ಮಾಡಲಿಕ್ಕೆ ಎದುರುಕೊಂಡು ನಾವು ರಾವಣ ಸೇನೆಯನ್ನು ಸೇರ್ಕೊಂಡ್ಬಿಟ್ರೆ ಸೇಫ್ ಆಗಿರ್ತೀವಿ ಅಂತ ಎಷ್ಟೋ ಜನ ಇವಾಗ ನೋಡಲಿಕ್ಕೆ ಜ್ಞಾನಿಗಳ ವೇಷವನ್ನು ಹಾಕ್ಕೊಂಡಿದ್ದೀವಿ. ಬಾಬರವರ ಮಕ್ಕಳ ಆಗಿ ಬಾಬರವರ ಜೆಂಡವನ್ನು ಹಿಡ್ಕೊಂಡಿದ್ದೀವಿ. ಒಂದು ಜಟ್ಕ ಮಾಯ ಕೊಟ್ಟರೆ ಸಾಕು, ಬಾಬನ ಜೆಂಡ ಬಿಟ್ಟಾಕಿ ನಾವು ಓಡೋಗಿ ರಾವಣನ ಪಕ್ಷ ಸೇರಿಕೊಳ್ಳೋರು ಎಷ್ಟು ಜನ ಇದ್ದಾರೆ ಅಂತ ಈಗ ಅಂತಿಮದಲ್ಲಿ ಗೊತ್ತಾಗುತ್ತಿದೆ. ಹೇಗೆ ಆರಂಭದಲ್ಲಿ ಬೇಕರಿ ಪಾರ್ಟ್ ಬಂದಾಗ ಕಂಪ್ಲೀಟಾಗಿ ಒಂದು 400 ಜನ ಹತ್ತತ್ರ ಮೇಲೆ ಯಜ್ಞದಲ್ಲಿ ಇದ್ದು ಎಲ್ಲ ಪಾಲನೆಯನ್ನು ಪಡೆದಿದ್ದರು ನಿಜ. ಆದರೆ ಯಾವಾಗ ಬೇಕರಿ ಪಾರ್ಟ್ ಬಂತು, ಯಾವಾಗ ಒಂದಷ್ಟು ಮಾಯೆ ಝಟಕವನ್ನು ಕೊಟ್ಟಿತು, ಯಾವಾಗ ಒಂದಷ್ಟು ತಾಪತ್ರಯ ಕೊಟ್ಟು ನೋಡಿತು, ಅಲುಗಾಡಿಸಿ ನೋಡಿತು, ಆ ಸಮಯದಲ್ಲಿ ಇದು ನಮ್ಮಿಂದ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ, ನಾವು ಮನೆ ಮಟ್ಟ ಬಿಟ್ಟು ಬಂದು ನಮ್ಮದಷ್ಟೆಲ್ಲ ಸಂಪತ್ತು ತಂದೆ ತಾಯಿನ ಬಿಟ್ಟು ಬಂದು ಇಲ್ಲಿ ಯಾರ್ಯಾರ ಕೈಲೋ ಅನ್ನಿಸ್ಕೊಳ್ಳೋದಕ್ಕಲ್ಲ, ಇಲ್ಲಿ ಯಾವುದೋ ಕೇಸ್ಗಳು ಹಾಕಿಸ್ಕೊಳ್ಳೋದಕ್ಕಲ್ಲ, ಇಲ್ಲಿ ಯಾರೋ ಬಂದು ನಮ್ಮನ್ನು ಎದುರಿಸೋದು, ಕೊಲೆ ಬೆದರಿಕೆ ಮಾಡೋದಕ್ಕಲ್ಲ, ನಮ್ಮ ಜೀವನವನ್ನು ನಾವು ಹಾಳು ಮಾಡ್ಕೊಳ್ಳೋದಕ್ಕಲ್ಲ, ಉದ್ಧಾರ ಮಾಡ್ಕೊಳ್ಳೋದಕ್ಕೆ ಬಂದ್ವಿ. ಆದರೆ ಇಲ್ಲಿ ಏನು ನಡೀತಾ ಇದೆ ಅಂತ ಭಯಪಟ್ಟು ಅವತ್ತು 3/4 ಭಾಗ ಬಾಬರವರ ಮಕ್ಕಳು ಆ ದೋಣಿಯಿಂದ ಇಳಿದೋಗಿದ್ದು ಯಜ್ಞದ ಇತಿಹಾಸ. ಗಟ್ಟಿಯಾಗಿ ದೊಡ್ಡ ಸಂಕಲ್ಪದಿಂದ ಬಂದಿದ್ದೀವಿ, ಇದ್ರೂ ಬಾಬರವ್ರ ಜೊತೆ, ಹೋದ್ರೂ ಬಾಬರವ್ರ ಜೊತೆ ಅಂತ ಯಾರು ಉಳ್ಕೊಂಡ್ರು ಅವರೇ ಇವತ್ತು ಮಹಾರಥಿಗಳು, ಸತ್ಯುಗದ ಆದಿದೇವತೆಗಳಾಗಿ ಇಡೀ ಜಗತ್ತನ್ನು ವಿಶ್ವ ಪರಿವರ್ತನೆ ಮಾಡುವ ಮಹಾಶಿವಶಕ್ತಿಯರಾಗಿ ಪರಿವರ್ತನೆಗೊಂಡದ್ದು ಇತಿಹಾಸ. ಇದರಿಂದ ನಾವು ಏನು ಕಲಿಬೇಕು ಅಂದರೆ, ಅವರಿಗೆ ಅವತ್ತು ಬಂತು ಪರೀಕ್ಷೆ, ನಮಗಿನ್ನೂ ಬಂದಿಲ್ಲ, ಬರೀ ಪಾಠ ನಡೀತಾ ಇತ್ತು, ಇನ್ನು ಮುಂದೆ ಪರೀಕ್ಷೆ ನಮ್ಮದು ಆರಂಭ ಆಗುತ್ತೆ. ಭಾಳ ಚಂದ ಇವತ್ತು ಶಿವಬಾಬಾ ಕಿ ಜೈ, ಬ್ರಹ್ಮ ಬಾಬಾ ಕಿ ಜೈ, ಮಮ್ಮ ಕಿ ಜೈ ಅಂತ ಇವತ್ತು ಜೆಂಡ ಹಿಡ್ಕೊಂಡು ಹಾರಾಡಿಸ್ತಾ ಇದ್ದೀವಿ, ವೇಷ ಆಗ್ತಾ ಇದ್ದೀವಿ, ಮಾಯ ನಗ್ತಾ ಇದೆ. ನಿಮ್ಮನ್ನು ಬಿಡಿಸೋದೆಷ್ಟತ್ತು, ಜೆಂಡ ಎಸೆದು ನೀವೇ ನನ್ನ ಹತ್ರ ಓಡಿ ಬಂದುಬಿಡ್ತೀರಿ ಅಂತ ಒಂದು ಜಟ್ಕ ಕೊಡ್ತೀನಿ ನೋಡು ಅಂತ ಕೊಟ್ಟಿತು ಅಂದರೆ ಎಷ್ಟು ಜನರ ಕೈಯಲ್ಲಿ ಜೆಂಡ ಇರ್ತದೋ, ಎಷ್ಟು ಜನರು ಓಡೋಗಿ ಮಾಯ ಕಾಲಿಗೆ ಬಿದ್ದಿರ್ತೀವಿ ಗೊತ್ತಾಗೋದಿಲ್ಲ. ಆ ಸಮಯ ಈಗ ಬರೋದಿದೆ, ಮೊದಲೇ ಎಚ್ಚೆತ್ತುಕೊಳ್ಳಿ. ಖಂಡಿತವಾಗಿ ಬಾಬರವ್ರ ಮಕ್ಕಳಿಗೆ ವಿಪರೀತವಾದಂಥ ಕಷ್ಟಗಳು ಬರುತ್ತೆ. 100% ಇದು, ನನಗಂತೂ 100% ಗ್ಯಾರಂಟಿ ಇದೆ, ಎಲ್ಲರಿಗೂ ಬರುತ್ತೆ. ಯಾಕಂದರೆ ನಾವು ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದವೋ ಫೇಲ್ ಆಗ್ತೀವೋ ಅಂತ ನೋಡಬೇಕು ಅಂದರೆ ಪರೀಕ್ಷೆ ತಗೊಳ್ಳೇಬೇಕು. ಹಾಗಾಗಿ ಇಲ್ಲಿಯ ತನಕ ನಾವು ಮಾಡಿರೋದು ಬರೀ ವೇಷಧಾರಿನೋ ಅಥವಾ ನಿಜವಾದ ಅಳವಡಿಕೆನೋ, ನಿಜವಾದ ಜ್ಞಾನಿಗಳು ಅಥವಾ ಜ್ಞಾನದ ವೇಷಧಾರಿಗಳು ಅಂತ ಚೆಕ್ ಮಾಡಬೇಕು ಅಂದರೆ ಮಾಯ ನಮ್ಮೆಲ್ಲರಿಗೂ ಪೆಟ್ಟು ಕೊಟ್ಟು ನೋಡುತ್ತೆ, ಆಸೆ ಹುಟ್ಟಿಸಿ ನೋಡುತ್ತೆ, ಆಮಿಷ ತೋರಿಸಿ ನೋಡುತ್ತೆ, ಅಧಿಕಾರ ಕೊಟ್ಟು ನೋಡುತ್ತೆ, ಕಿತ್ತುಕೊಂಡು ನೋಡುತ್ತೆ, ಎಲ್ಲ ರೀತಿಯಲ್ಲೂ ಕೂಡ ಆಕರ್ಷಣೆ ಒಡ್ಡಿ, ಆದರೆ ಮೃದುವಾಗಿ ಆಕರ್ಷಣೆ ಮಾಡಿ ಹೇಳ್ಕೊಳ್ಳುತ್ತೆ. ಇಲ್ಲ ಪೆಟ್ಟು ಕೊಟ್ಟಾದರೂ ತನ್ನ ಕಡೆ ಕರ್ಕೊಳ್ಳೋದಕ್ಕೆ ನೋಡುತ್ತೆ. ಆಕರ್ಷಣೆಗೂ ಒಳಗಾಗದೆ, ಪೆಟ್ಟಿಗೂ ಬಗ್ಗದೆ, ದೃಢವಾಗಿ ನಾವು ಪರಮಾತ್ಮನ ಜೊತೆ ನಿಂತು ಆತ್ಮದ ಸ್ಮೃತಿಯಲ್ಲಿದ್ದು ನರನಾರಾಯಣರ ನಾರಾಯಣ ಲಕ್ಷ್ಮಿಯ ಲಕ್ಷ್ಯವನ್ನು ಇಟ್ಟುಕೊಂಡು ಶ್ರೀಮತವನ್ನು ಬಿಟ್ಟುಕೊಡದೆ ಇದ್ದಾಗ ಮಾತ್ರ ಮಾಯೆ ನಮ್ಮನ್ನು ಬಿಡುತ್ತೆ. ಇಲ್ಲ ಅಂದರೆ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಒಂದೇ ಏಟಿಗೆ ಬಿದ್ದು ಹೋಗ್ತೀವಿ ನಾವು. ಇವತ್ತೇನು ಬೇಕಾದಷ್ಟು ನಾವು ಮಾತಾಡ್ಬೋದು, ಬೇಕಾದಷ್ಟು ಹೇಳ್ಬೋದು, ಬೇಕಾದಷ್ಟು ವರ್ಷದಿಂದ ಇರ್ಬೋದು, ಬೇಕಾದಷ್ಟು ಮುರಳಿ ಕೇಳಿವಿ ಅಂತ ಅಂದ್ಕೊಂಡೀರಿ. ನಾನು ಸಹಿತವಾಗಿ ಒಂದೇ ಏಟಿಗೆ ಹೆಂಗೆ ಬಿದ್ದು ಹೋಗ್ತಾರಂತ ನಮ್ಮ ಕಣ್ಣಾರ ನಾವು ನೋಡ್ತೀವಿ. ಹಾಗಾಗಿ ಇನ್ನು ಮುಂದೆ ಇದೆ, ಇಲ್ಲಿ ತನಕ ಬಂದಿರೋದಲ್ಲ, ಇದು ಪಾಠ ನಡೀತದೆ. ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಇವೆಲ್ಲ ಒಂದೊಂದು ಪಾಠವನ್ನು ಕಲಿಸಿ ನಮ್ಮನ್ನು ಗಟ್ಟಿಗೊಳಿಸಿದೆ. ಇನ್ನು ಮುಂದೆ ಇಷ್ಟು ದಿನ ಬಿದ್ದಿಲ್ಲ ಅನ್ನೋದು ಮುಖ್ಯ ಅಲ್ಲ, ಇಷ್ಟು ದಿನ ಜಾರಿಲ್ಲ ಅನ್ನೋದು ಮುಖ್ಯ ಅಲ್ಲ. ಈಗ ಮಾಯಾ ಕೊಡುವ ಪೆಟ್ಟಿನ್ನೂ ಪಾಠನೇ ಸ್ಟಾರ್ಟ್ ಮಾಡಿದೆ ಅಷ್ಟೇ, ಪರೀಕ್ಷೆನೇ ಸ್ಟಾರ್ಟ್ ಮಾಡಿಲ್ಲ. ಇನ್ನೂ ಪರೀಕ್ಷಾ ಟೈಮ್ ಒಳಗಡೆ ನಾವು ಎಲ್ಲ ರೀತಿಯಲ್ಲೂ ತಯಾರಿಯನ್ನು ಮಾಡಿಕೊಳ್ಬೇಕಾಗಿದೆ. ಅದಕ್ಕೆ ಆತ್ಮ 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 ಆತ್ಮದ ಅಭಿಮಾನಿಯಾಗಿ ದೇಹದ ಅಭಿಮಾನವನ್ನು ಬಿಟ್ಟು ಇಚ್ಛಾ ಮಾತ್ರ ಅವಿದ್ಯ ಆಗಿ ಯಾವುದೇ ಅಧಿಕಾರ, ಯಾವುದೇ ಆಸ್ತಿ, ಯಾವುದೇ ಅಂತಸ್ತು, ಯಾವುದೇ ಜಗಳ, ಯಾವುದೇ ಗಲಭೆ, ಯಾವುದೇ ರೀತಿಯಲ್ಲಿ ನಿಮಗೆ ತೊಂದರೆ ಬಂದರೂ ಕೂಡ ಅದನ್ನು ಪ್ರಸಾದ ಅಂತ ಸ್ವೀಕರಿಸಿ ಶ್ರೀಮತದ ಉಲ್ಲಂಘನೆಯಾಗದಂತೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನೀವು ಶ್ರೀಮತದ ಒಳಗಡೆ ಇದ್ದುಕೊಂಡು ಸ್ಥೂಲ ಸೂಕ್ಷ್ಮ ಧಾರಣೆಗಳನ್ನು ಮಾಡಿಕೊಂಡು
ಬಂದದ್ದೆಲ್ಲಾನು ಬರಲಿ, ಭಗವಂತನ ದಯೆ ಇರಲಿ ಅಂತ ಗಟ್ಟಿಯಾಗಿ ನಿಂತುಕೊಳ್ಳೋ ಪ್ರಯತ್ನ ಮಾಡಿ. ಕೆಲವು ಸಲ ನಿಮಗೆ ಯಾವುದಾದ್ರೂ ಒಂದು ಆಸ್ತಿಯ ಮೇಲೆ ಬಹಳ ಮೋಹ ಇತ್ತು ಅಂದರೆ ಆ ಆಸ್ತಿಗೆ ಯಾವುದಾದ್ರೂ ವಂಚಕರ ರೂಪದಲ್ಲಿ ಕಳಿಸಿ ನಿಮಗೆ ಜಗಳ ಮಾಡಿಸಿ ನಿಮ್ಮನ್ನು ಕೋರ್ಟ್ ಕಚೇರಿ ಹತ್ತಿಸಿ ನಿಮ್ಮನ್ನು ಬೀದಿ ಪಾರು ಮಾಡಲಿಕ್ಕೆ ನೋಡುತ್ತೆ. ಈ ಸಮಯದಲ್ಲಿ ಏನು ಬೇಕಾದರೂ ಹೋಗಲಿ, ಶ್ರೀಮತ ಬಿಡಬೇಡಿ, ಪ್ರಾಮಾಣಿಕತೆ ಬಿಡಬೇಡಿ, ಪ್ರಯತ್ನ ಮಾಡಿ. ಆದರೆ ಅದರ ಮೇಲೆ ಯಾವತ್ತೂ ಆಸೆ ಇಟ್ಕೊಳ್ಬೇಡಿ. ಬಿಟ್ಟೋಗುತ್ತಾ ಹೋಗಲಿ. ಕೈಯಲ್ಲಿ ಏನೇನು ಹಿಡ್ಕೊಂಡಿರ್ತೀವಿ ಅದೆಲ್ಲನೂ ಕಿತ್ಕೊಂಡು ನೋಡುತ್ತೆ, ಇಲ್ಲ ಇನ್ನೂ ಸ್ವಲ್ಪ ಕೊಟ್ಟು ನೋಡುತ್ತೆ. ಕೊಡೋದಕ್ಕೆ ಇಸ್ಕೊಳಕ್ಕೆ ಹೋಗಬೇಡಿ, ಕಿತ್ಕೊಂಡ್ರೆ ಗಟ್ಟಿಯಾಗಿ ಹಿಡ್ಕೊಳಕ್ಕೆ ಹೋಗ್ಬೇಡಿ, ಬಿಟ್ಟುಬಿಡಿ. ಹೋದರೆ ಶರೀರ, ಹೋದರೆ ಸಂಬಂಧ, ಹೋದರೆ ಸಂಪತ್ತು, ಹೋದರೆ ಮರ್ಯಾದೆ, ಆದರೆ ನಾನು ಮಾತ್ರ ಪರಮಾತ್ಮನ ಮಗುವಾಗಿಯೇ ಇರಬೇಕು, ಈ ಶ್ರೀಮತದ ಒಳಗಡೆನೇ ಇರಬೇಕು ಅಂತ ಯಾರಿಗೆ ಲಕ್ಷ್ಯ ಕ್ಲಿಯರ್ ಆಗಿದೆಯೋ, ಮುಂದೆ ಬರುವಂಥ ಈ ರಾವಣನ ಎಲ್ಲ ರೂಪಗಳು ಗೊತ್ತಿದೆಯೋ ಅವರು ಮಾತ್ರ ಮುಂದಿನ ದಿನಗಳಲ್ಲಿ ಸೇಫಾಗಿ ಯಜ್ಞದಲ್ಲಿ ಗಟ್ಟಿಯಾಗಿ ಉಳ್ಕೊಳ್ಳೋದಕ್ಕೆ ಸಾಧ್ಯ. ಹಾಗಾಗಿ ಇನ್ನು ಮುಂದೆ ಸುಮ್ಮನೆ ತೋರ್ತಿದ್ದೀವಿ ಎಲ್ಲರೂ ಕೂಡ, ಇಷ್ಟು ಜನ ಬಾಬನ ಮಕ್ಕಳು, ಇಷ್ಟು ಜನ ಬಾಬನ ಮಕ್ಕಳು, ಇಷ್ಟು ಜನ ಜ್ಞಾನಿಗಳು, ಒಂದು ಏಟಿಗೆ ಬಿದ್ದೋಗೋರು ಎಷ್ಟು ಜನ ಇದ್ದೀವಿ ಅಂತ ಗೊತ್ತಾಗೋದಿದೆ ಮುಂದೆ. ಅದಕ್ಕೆ ಮಾನಸಿಕವಾಗಿ ತಯಾರಾಗಿರಿ. ಅದಕ್ಕೆ ಇನ್ನು ಮುಂದೆ ಬರುವಂಥ ಯಾವುದೇ ಆಕರ್ಷಣೆಗಳನ್ನು ಒಪ್ಕೊಳ್ಬೇಡಿ, ಬಿಟ್ಕೊಳ್ಬೇಡಿ. ಹೆಸರು ಕೀರ್ತಿಗಂತೂ ಮೊದಲೇ ಕಿವಿಗೊಡಬೇಡಿ. ಹಾಗಾಗಿ ಇನ್ನು ಮುಂದೆ ನಾವೆಲ್ಲರೂ ಜ್ಞಾನಿಗಳಾಗಿ ಜೀವನದಲ್ಲಿ ಲಕ್ಷ್ಯವನ್ನಿಟ್ಟುಕೊಂಡು ಶ್ರೀಮತದ ಧಾರಣೆಯನ್ನು ಕಟ್ಟುನಿಟ್ಟಾಗಿ ಮಾಡಿಕೊಂಡು ಮಾಯೆ ಯಾವುದೇ ಆಕರ್ಷಣೆ ಒಡ್ಡುತ್ತೆ ಅನ್ನುವಂಥ ಮುನ್ಸೂಚನೆ ನಮಗೆ ಗೊತ್ತಿದ್ದುಕೊಂಡು ಯಾವುದೇ ಆಕರ್ಷಣೆಗೂ ಯಾವುದೇ ಪೆಟ್ಟಿಗೂ ಬಗ್ಗದೆ ಗಟ್ಟಿಯಾಗಿ ಆತ್ಮಸೀತೆಯರಾಗಿ ಪರಮಾತ್ಮ ಶಿವತಂದೆ ದಿಲಾರಾಮನಿಗೆ ಶರಣಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಓಂ ಶಾಂತಿ.